ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ತಮಿಳುನಾಡು ಎಲೆಕ್ಷನ್ಗೆ ಇನ್ನು ಕೆಲವು ದಿನಗಳು ಮಾತ್ರ ಬಾಕಿ ಇದೆ. ಅಂತಿಮ ಘಟ್ಟ ಅನ್ನೋ ಹಾಗೆ ಎಲ್ಲಾ ಪಕ್ಷಗಳು ಕೂಡ ತಮ್ಮ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡ್ತಾ ಇದ್ದಾರೆ. ಮೊದಲ ಬಾರಿ ರಾಜಕೀಯದಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿದಿರೋ ನಟ ಜೋಸೆಫ್ ವಿಜಯ್ ತಮ್ಮ ಪಕ್ಷದ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿದ್ದಾರೆ. ತಾವು 2 ಕ್ಷೇತ್ರಗಳಿಂದ ಸ್ಪರ್ಧಿಸೋದನ್ನ ಕನ್ಫರ್ಮ್ ಮಾಡಿದ್ದಾರೆ. ಸಾಧಾರಣವಾಗಿ 2 ಕ್ಷೇತ್ರದಲ್ಲಿ ನಿಲ್ಲೋದಕ್ಕೆ ಕೆಲವು ಕಾರಣ ಇರುತ್ತೆ. ಈ ಪೈಕಿ ವಿಜಯ್ ಯಾವ ಉದ್ದೇಶ ಇಟ್ಕೊಂಡು 2 ಕ್ಷೇತ್ರಗಳನ್ನ ಆಯ್ಕೆ ಮಾಡಿದ್ದಾರೆ ಅನ್ನೋ ಚರ್ಚೆ ನಡೀತಾ ಇದೆ. ಅಲ್ಲದೆ ಕೊನೆಯಸ್ತ್ರ ಅನ್ನೋ ಹಾಗೆ ಇನ್ನೊಂದು ಆಫರ್ ಘೋಷಣೆ ಮಾಡೋದರ ಜೊತೆಗೆ ತಮ್ಮ ಮತದಾರರನ್ನ ಉಳಿಸಿಕೊಳ್ಳೋದಕ್ಕೆ ಒಂದು ಅಸ್ತ್ರವನ್ನ ಬಿಟ್ಟಿದ್ದಾರೆ. ಇದೆಲ್ಲದರ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಏಪ್ರಿಲ್ 23ರಂದು ನಡೆಯಲಿರೋ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ತಾವು 2 ಕ್ಷೇತ್ರಗಳಿಂದ ಸ್ಪರ್ಧಿಸ್ತೀನಿ ಅನ್ನೋದನ್ನ ಟಿವಿಕೆ ಮುಖ್ಯಸ್ಥ ನಟ ಜೋಸೆಫ್ ವಿಜಯ್ ತಿಳಿಸಿದ್ದಾರೆ. ಚೆನ್ನೈನ ಪೆರಂಬೂರು ಮತ್ತು ತಿರುಚಿರಾಪಳ್ಳಿ ಈಸ್ಟ್ ಕ್ಷೇತ್ರದಿಂದ ಸಿ ಜೋಸೆಫ್ ವಿಜಯ್ ಎಂಬ ನಾನು ಸ್ಪರ್ಧಿಸ್ತಾ ಇದ್ದೀನಿ ಅನ್ನೋದನ್ನ ಅನೌನ್ಸ್ ಮಾಡಿದ್ದಾರೆ. ತಮ್ಮ ಹೆಸರಿನ ಜೊತೆಗೆ ತಮ್ಮ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋ ನಾಯಕರ ಹೆಸರು ಹಾಗೂ ಕ್ಷೇತ್ರಗಳನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಪೆರಂಬೂರ್, ಸಿ ಜೋಸೆಫ್ ವಿಜಯ್, திருச்சி கிழக்கு, சி ஜோசப் விஜய், ಅಂದಹಾಗೆ 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇರೋದು ಅಚ್ಚರಿ ತರಿಸ್ತಾ ಇದೆ. ಸಾಧಾರಣವಾಗಿ ಎದುರಾಳಿ ಪಕ್ಷದ ಯಾರಾದ್ರೂ ನಾಯಕನ ಮೇಲೆ ಸವಾಲ್ ಹಾಕಿದ್ರೆ ಅಥವಾ ಎದುರಾಳಿ ಪಕ್ಷದ ನಾಯಕನೊಬ್ಬನನ್ನ ಸೋಲಿಸಬೇಕು ಅನ್ನೋ ಉದ್ದೇಶ ಇದ್ರೆ 2 ಕ್ಷೇತ್ರದಲ್ಲಿ ನಾಯಕರು ಸ್ಪರ್ಧೆ ಮಾಡ್ತಾರೆ. ಇದನ್ನ ಹೊರತಾಗಿ ನೋಡಿದ್ರೆ ಯಾವ ಕ್ಷೇತ್ರವೂ ಸೇಫ್ ಇಲ್ಲ, 50-50 ಸಿಚುವೇಶನ್ ಇದೆ ಅನ್ನೋವಾಗ ಸೇಫ್ಟಿಗೆ ಅಂತ 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ. ಸದ್ಯ ವಿಜಯ್ ಯಾವುದೇ ಪ್ರಮುಖ ನಾಯಕನನ್ನ ಟಾರ್ಗೆಟ್ ಮಾಡಿ ಅವರ ಕ್ಷೇತ್ರದಲ್ಲಿ ನಿಲ್ಲದೆ ಬೇರೆಯೇ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡಿರೋದ್ರಿಂದ ಬಹುಶಃ ಮೊದಲ ಬಾರಿ ಜನರು ಹೇಗೆ ತೀರ್ಮಾನ ಕೈಗೊಳ್ತಾರೆ ಅನ್ನೋ ಭಯದಲ್ಲಿ ಸೇಫರ್ ಸೈಡ್ ಸ್ಪರ್ಧಿಸಿದ್ದಾರೆ ಅನ್ನೋ ಚರ್ಚೆ ನಡೀತಾ ಇದೆ. ಅಂದಹಾಗೆ ವಿಜಯ್ ರಾಜಕೀಯಕ್ಕೆ ಬಂದಾಗಿನಿಂದ ಕೇವಲ ನೆಗೆಟಿವ್ ವಿಚಾರಗಳೇ ಸದ್ದು ಮಾಡಿವೆ. ಈಗ ಎಲೆಕ್ಷನ್ ಕೊನೆಗಳಿಗೆಯಲ್ಲಿ ಅದನ್ನ ಬದಲಿಸಲೇಬೇಕಾದ ಪರಿಸ್ಥಿತಿ ಇದ್ದು ಆ ಪ್ರಯತ್ನವನ್ನು ವಿಜಯ್ ಮಾಡಿದ್ದಾರೆ. ನಿಮಗಾಗಿ ನಾನು ಪ್ರತಿಯೊಂದನ್ನು ತ್ಯಜಿಸಿ ಬಂದಿದ್ದೇನೆ ಅನ್ನೋದನ್ನ ಹೇಳೋ ಮೂಲಕ ಅನುಕಂಪ ಗಿಟ್ಟಿಸಿಕೊಳ್ಳೋ ಕೆಲಸ ಮಾಡಿದ್ದಾರೆ. ஒரு தலைமுறைக்கான ஒரு தேர்தல், உங்களுக்கான தேர்தல். எவ்வளவு பெரிய வசதியான வாழ்க்கையா இருந்தாலும் எல்லாத்தையும் தூக்கி எரிஞ்சிட்டு உங்களுக்காக மட்டுமே வந்திருக்கிறேன். உங்களுக்காக நன்றி கடன் செலுத்துறதுக்காக மட்டுமே வந்திருக்கிறேன். அத்தனை வழிகளையும் தாங்கிக்கிட்டு உங்களுக்காக மட்டுமே நான் வந்திருக்கிறேன். உங்களுக்கு நன்றி கடன் செலுத்துறதுக்காக மட்டுமே வந்திருக்கிறேன். ஒரு நாளும் பொய் சொல்லி உங்களை நான் ஏமாத்த மாட்டேன். ಅಲ್ಲದೆ ವಿಜಯ್ ಬೆನ್ನಿಗೆ ನಿಂತಿರೋ ಮತದಾರರ ಪೈಕಿ ಯುವ ಸಮೂಹ ದೊಡ್ಡ ಮಟ್ಟದಲ್ಲಿದೆ ಅನ್ನೋದು ಗೊತ್ತಿರೋದೆ. ಅದರಿಂದ ಕೊನೆ ಗಳಿಗೆಯಲ್ಲಿ ಯುವಕರಿಗಾಗಿ ಇನ್ನೊಂದು ಆಫರ್ ಕೊಟ್ಟಿದ್ದಾರೆ. ಪಕ್ಷ ಅಧಿಕಾರಕ್ಕೆ ಬಂದ್ರೆ 29 ವರ್ಷಕ್ಕಿಂತ ಮೇಲ್ಪಟ್ಟ ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ 4,000 ರೂಪಾಯಿ ನೆರವು ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಇದು ದೊಡ್ಡ ಇಂಪ್ಯಾಕ್ಟ್ ಮಾಡೋ ಸಾಧ್ಯತೆ ಇದೆ. ಯಾಕಂದ್ರೆ ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ಯಾವುದೇ ದೊಡ್ಡ ಉದ್ಯೋಗ ಹಿಡಿಯದೆ ಈ ರೀತಿ ಕ್ಯಾಟಗರಿಯಲ್ಲಿ 4,000 ತಿಂಗಳು ಪಡೆಯೋ ರೀತಿ ಆಯ್ತು ಅಂದ್ರೆ ಚೆನ್ನಾಗಿರುತ್ತೆ ಅಂತ ಕೆಲ ಯುವಕರು ಯೋಚಿಸೋ ಸಾಧ್ಯತೆ ಇದೆ. ಇನ್ನು ಇದರ ಜೊತೆಗೆ ಈ ಬಾರಿ ಪೈಪೋಟಿ ಏನೇ ಇದ್ರೂ ಅದು ಡಿಎಂಕೆ ಹಾಗೂ ಟಿವಿಕೆ ನಡುವೆ ಮಾತ್ರ. ಸರಿಯಾಗಿ ಆಡಳಿತ ನಡೆಸದ ಡಿಎಂಕೆ ಬೇಕಾ ಅಥವಾ ಜನರನ್ನ ಪ್ರೀತಿಸೋ ವಿಜಯ್ ಬೇಕಾ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ ಅಂತ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. இந்த 4 முனை போட்டி, 40 முனை போட்டின்னு எத்தனை முனை போட்டின்னு எத்தனை உருட்டினாலும் இங்கே 2 முனை போட்டி தான். ஒன்னு டிவிகே, இன்னொன்னு டிஎம்கே. மக்கள் விரோத ஆட்சி நடத்துற ஸ்டாலின் சார் வேணுமா, மக்களை நேசிக்கிற விஜய் வேணுமா? அவ்வளவுதான் இந்த தேர்தலே. அதனால உங்க விஜய்க்கு, உங்க அண்ணனுக்கு, உங்க தம்பிக்கு, உங்க பிள்ளைக்கு ஒரே ஒரு வாய்ப்பு கொடுங்க. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.